ಸಮಸ್ಯೆಗಳನ್ನು ಎದುರಿಸದ ಮನುಷ್ಯರು ಈ ಲೋಕದಲ್ಲಿ ಯಾರೂ ಇಲ್ಲ ಎಂಬುದರಲ್ಲಿ ಸಂದೇಹವೇ ಇಲ್ಲ. ಕೆಲವರಿಗೆ ಚಿಕ್ಕ ವಯಸ್ಸಿನಲ್ಲೇ ಸಮಸ್ಯೆಗಳು ಎದುರಾದರೆ ಇನ್ನು ಕೆಲವರು ಮಧ್ಯ ವಯಸ್ಸಿನಲ್ಲಿ ಸಮಸ್ಯೆಗಳನ್ನು ಅನುಭವಿಸುತ್ತಾರೆ. ಹಾಗೆಯೇ ವೃದ್ಧಾಪ್ಯದಲ್ಲಿ ಕೂಡ ಒಂದಲ್ಲ ಒಂದು ಕಷ್ಟ ಸಮಸ್ಯೆಗಳು ಬೆಂಬಿಡದೆ ಕಾಡುತ್ತಿರುತ್ತದೆ. ಕಾಂತಮ್ಮನಿಗೆ ವಯಸ್ಸು 63 ಆಗಿತ್ತು. ಅವರ ಜೀವಿತದಲ್ಲಿ ಅನೇಕ ವರ್ಷಗಳು ಹಲವಾರು ಕಷ್ಟಗಳನ್ನು ಅನುಭವಿಸಿದರೂ ಅವರು ಯಾವಾಗಲೂ ಮುಗುಳ್ನಗುತ್ತಾ ಇರುತ್ತಾರೆ. ಹೇಗೆ ನೀವು ಸಂತೋಷವಾಗಿರುವಿರಿ ಎಂದು ಕೇಳಿದ್ದಕ್ಕೆ ಅವರು ಹೇಳಿದ್ದೇನೆಂದರೆ, ನನ್ನ ಅಡುಗೆಯ ಮನೆಯಲ್ಲಿ ಅಡುಗೆ ವಸ್ತುಗಳನ್ನು ಹಾಕಿಟ್ಟಿರುವ ಡಬ್ಬಿಗಳ ಮಧ್ಯದಲ್ಲಿ ಸಮಸ್ಯೆಗಳು ಎಂಬ ಡಬ್ಬಿಯನ್ನು ಇಟ್ಟಿರುವೆನು. ಸಮಸ್ಯೆಗಳು ಬರುವಾಗಲೆಲ್ಲ ಒಂದು ಹಾಳಿಯಲ್ಲಿ ಆ ಸಮಸ್ಯೆಯನ್ನು ಬರೆದು ಆ ಡಬ್ಬಿಯಲ್ಲಿ ಹಾಕುತ್ತೇನೆ. ತಿಂಗಳಿಗೊಮ್ಮೆ ಆ ಡಬ್ಬಿಯಲ್ಲಿರುವ ಎಲ್ಲ ಹಾಳೆಗಳನ್ನು ತೆಗೆದು ಅವುಗಳನ್ನು ಓದಿ ಕರ್ತನು ಕೊಟ್ಟ ಬಿಡುಗಡೆಗಾಗಿ ದೇವರಿಗೆ ಸ್ತೋತ್ರ ಹೇಳಿ ಅವುಗಳನ್ನು ಹರಿದು ಹಾಕುತ್ತೇನೆ ಅಂದರು. ಪ್ರಿಯರೇ, ಕಷ್ಟಾನುಭವವು ಕಾಂತಮ್ಮನ ಜೀವಿತಕ್ಕೆ ಹಿತಕರವಾಗಿ ಅದು ದೈವಿಕ ಆಶೀರ್ವಾದದ ಕಡೆಗೆ ನಡೆಸಿತು. ಮಾನವನ ಜೀವಿತ 70 ವರ್ಷ, ಬಲ ಹೆಚ್ಚಿದರೆ 80 ವರ್ಷ. ಕಷ್ಟ ಸಂಕಟಗಳೇ ಅದರ ಆಡಂಬರ. ಜೀವಿತದಲ್ಲಿ ಕಷ್ಟ ಸಮಸ್ಯೆಗಳನ್ನು ತಪ್ಪಿಸಿಕೊಂಡು ಸಂತೋಷವಾಗಿ ಬಾಳಬೇಕೆಂಬುದು ಪ್ರತಿಯೊಬ್ಬರು ಬಯಸುತ್ತಾರೆ. ಇದಕ್ಕಾಗಿ ಅನೇಕ ರೀತಿಯ ಪರಿಹಾರ ಮಾರ್ಗಗಳನ್ನು ಹುಡುಕುತ್ತಾರೆ. ಈ ಎಲ್ಲ ಪ್ರಯತ್ನಗಳು ನಮಗೆ ತಾತ್ಕಾಲಿಕ ಉಪಶಮನವಾಗಿರುತ್ತದೆ. ನಾವು ಸಹ ಕಷ್ಟ ಸಮಸ್ಯೆಗಳನ್ನು ಬರೆದಿಟ್ಟು ಅವುಗಳಿಗಾಗಿ ಪ್ರಾರ್ಥಿಸಿ ಬಿಡುಗಡೆಯ ನಂತರ ದೇವರಿಗೆ ಕೃತಜ್ಞತೆಯನ್ನು ಹೇಳುವುದು ನಮಗೆ ಆಶೀರ್ವಾದವಾಗಿರುವುದು. ಅರಸನಾದ ದಾವೀದನು ಸಹ ಹೀಗೆ ಹೇಳುತ್ತಾನೆ, ದೇವರ ಮಹೋಪಕಾರಗಳಿಗೆ ಬದಲೇನು ಮಾಡಲಿ? ರಕ್ಷಣೆಯ ಪಾತ್ರೆಯನ್ನು ತೆಗೆದುಕೊಂಡು ದೇವರ ನಾಮವನ್ನು ಪ್ರಖ್ಯಾತಿಪಡಿಸುವೆನು ಎಂದು. ನೀವು ಹೇಗೆ ಇರುವಿರಿ? ಸಮಸ್ಯೆಗಳು ನಮ್ಮನ್ನು ಬಿಟ್ಟು ಹೋಗಲಾರದು ಎಂದು ಗುಣಗುಟ್ಟುತ್ತಿರುವಿರಾ? ಅವುಗಳನ್ನು ತಾಳಿಕೊಳ್ಳುವುದಾದರೆ ಕಡೆಗೆ ಆಶೀರ್ವಾದವು ನಮ್ಮದಾಗುತ್ತದೆ. ನಾವು ಸಹ ಹೀಗೆ ಮಾಡೋಣವೇ?